ಇವತ್ತಿನ ವಿನ್ನರ್ ಯಾರು ಅಂತ ತಿಳ್ಕೊಳ್ಳೋ ಕ್ಷಣ ಬಂದೇ ಬಿಟ್ಟಿದೆ. ಸೊ ಎಲ್ಲರೂ ತುಂಬಾನೇ ಕಷ್ಟಪಟ್ಟಿದ್ದೀರಾ. 14 ಜನ ಇದ್ರು, ಆದ್ರೆ ಅವರಲ್ಲಿ ಬಹಳ ಇಂಟ್ರೆಸ್ಟ್ ತೋರಿಸಿ ನಮ್ಮ ಜೊತೆ 3 ಜನ ನೀವು ಬಂದಿದ್ದೀರಾ. ಸೊ ನಿಮಗೆ ನಮ್ಮ ಸ್ಪೆಷಲ್ ಥ್ಯಾಂಕ್ಸ್. ಬಹಳ ಖುಷಿ ಆಯ್ತು ನನಗೆ, ನೀವು 3 ಜನ ಬಂದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಂಡ್ರಿ. ಈಗ ನಾನ್ ಮಾತಾಡ್ತೀನಿ. ಮೊದಲನೇದಾಗಿ ಸೂರಜ್ ರೇಸರ್, ನಾನು ಎಷ್ಟೇ ನಿನ್ಗೆ ಸ್ಟುಪಿಡ್ ಅಂತ ಬೈದ್ರು, ನಾನು ಎಷ್ಟೇ ನಿನ್ ನಾಲ್ಕು ವೇಸ್ಟ್ ಅಂತ ಬೈದ್ರು, ನಿನ್ನ ನೀ ಪ್ರೂವ್ ಮಾಡ್ಕೊಂಡಿದ್ ರೀತಿ ಇದೆಯಲ್ಲ ಬಹಳ ಇಷ್ಟ ಆಯ್ತು ನನಗೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಮೆಂಟಲ್ ಪವರ್, ಅದನ್ನ ಸೂಪರ್ ಆಗಿ ಯೂಸ್ ಮಾಡಿ ಗೆಲ್ಲಕ್ಕೆ ಸಾಧ್ಯ ಅಂತ ತೋರಿಸಿರೋದು ಸೂರಜ್. ಯು ಐ ರಿಯಲಿ ಲೈಕ್ ಯುವರ್ ಬ್ರೇನ್, ದಟ್ಸ್ ರಿಯಲಿ ಅಮೇಜಿಂಗ್. ಸಂತೋಷನ ವುಮೆನ್ ಪವರ್, ಜಗಳ, ಅದು ಇದು ಎಲ್ಲರೂ ಹೇಳಿದ್ರಿ. ಐ ಅಗ್ರಿ. ಈವನ್ ಟು ಅನ್ ಎಕ್ಸ್ಟೆಂಟ್ ಐ ಹೇಟೆಡ್ ಇಟ್. ನನಗೆ ನೀವು ಇಷ್ಟ ಇರಲಿಲ್ಲ ಬಿಗಿನಿಂಗ್ ಅಲ್ಲಿ, ಕಯ್ಯಪ್ಪಯ್ಯ ಅಂತ ಇದ್ರಿ, ಏನೋ ಜಗಳ ಮಾಡ್ತಾ ಇದ್ರಿ. ಬಟ್ ಒಂದು ಕ್ಷಣ ಆದ್ಮೇಲೆ ಯಾವ ತರ ನೀವು ಜೈಂಟ್ ಸ್ಟೆಪ್ ತಗೊಂಡ್ರಿ ಅಂದ್ರೆ, ನಿಜವಾಗ್ಲೂ ಒಬ್ಳ ಹುಡುಗಿಯಾಗಿ ಪರದಾಡಿ ನಿಮ್ಮನ್ನ ನೀವು ಬಹಳ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದೀರಾ. ಸೊ ಬಹಳ ಖುಷಿಯಾಗಿದೆ ನನಗೆ ನೀವು ನಿಮ್ಮನ್ನ ಪ್ರೆಸೆಂಟ್ ಮಾಡ್ಕೊಂಡಂತ ರೀತಿ. ಕಡೆಯದಾಗಿ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ರಫೀಕ್. ರಫೀಕ್, ನಿನ್ ಬಗ್ಗೆ ನನ್ಗೆ ಏನ್ ಹೇಳಿ? ಒಂದೇ ಮಾತು ಹೇಳ, ಯು ಆರ್ ದ ಟ್ರೂ ವಿನ್ನರ್. ಒಂದೇ ಮಾತು, ರೈಟ್ ಫ್ರಮ್ ದ ಬಿಗಿನಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ಲಿಲ್ಲ, ಫಿಸಿಕಲ್ ಮೆಂಟಲ್ ಏನಿಲ್ಲ, ನೋ ಬಕ್ವಾಸ್ ಥಿಂಗ್, ಓನ್ಲಿ ಟಾಸ್ಕ್ ಟಾಸ್ಕ್ ಟಾಸ್ಕ್. ನಿನ್ನ ಪ್ರತಿಫಲ, ನಿನ್ನ ಪರಿಶ್ರಮಕ್ಕೆ ಪ್ರತಿಫಲ ಈಗ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ನೀನು ಟಾಪ್ 3 ನಲ್ಲಿದ್ಯಾ. ಟಾಪ್ 3 ಖುಷಿ ಪಡೋದ ಸಮಾಚಾರ ಇದು. ಈಗ ಜಾಸ್ತಿ ಟೈಮ್ ತಗೊಂತ ಏನಲ್ಲ, ನಿಮ್ಗೆ ಟೆನ್ಷನ್ ಆಗ್ತದೆ ಅಲ್ಲ ಯಾರು ವಿನ್ನರ್ ಅಂತ ಹೇಳಕ್ಕೆ. ಹೇಳಬಿಡ್ಲಾ? ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮದ ವಿನ್ನರ್ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮದ ವಿನ್ನರ್ ಇನ್ಯಾರು ಅಲ್ಲ, ರಫೀಕ್. ರಫೀಕ್, ಯು ಆರ್ ದ ಟ್ರೂ ವಿನ್ನರ್ ಅಂತ ನಾನು ಆವಾಗಲೇ ಹಿಂಟ್ ಕೊಟ್ಟೆ ನಿಮಗೆ. ಸೊ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮ ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಅಬ್ರಾಡ್ಗೆ ಹೋಗಿ ನಡೆದಂತ ಒಂದು ಮಹತ್ತರವಾದ ಶೋ, ಸೂಪರ್ ಶೋ, ಗ್ರೇಟೆಸ್ಟ್ ಶೋ. ಇಂಥ ಒಂದು ಸೂಪರ್ ಶೋ ನಲ್ಲಿ ರಫೀಕ್ ಫಸ್ಟ್ ವಿನ್ನರ್ ಆಗಿದ್ಯಾ. ಏನ್ ಅನ್ನಿಸ್ತಾರೆ ನಿನಗೆ? ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಲ್ಲ. ಹೇಳ್ಬೇಕಂದ್ರೆ ಬ್ಯಾಂಕಾಕ್ ಹೋಗಿದ್ದು, ಟಾಸ್ಕ್ ಮಾಡಿದ್ದು, ಯಾವ ತರ ಆಯ್ತು, ಎಷ್ಟೆಲ್ಲ ಕಷ್ಟಪಟ್ಟು ಯಾವ್ಯಾವ ತರ ಟಾಸ್ಕ್ ಮಾಡಿದ್ವಿ, ಯಾವ್ಯಾವ ತರ ಕಿತ್ಲಾಡಿದ್ವಿ, ಯಾವ್ಯಾವ ತರ ಮಾಡಿದ್ವಿ, ಯಾವ್ಯಾವ ತರ ಬಂತು ಎಲ್ಲ ನೆನ್ಸ್ಕೊಂಡ್ರೆ ಒಂಥರ ಏನೋ ಆಯ್ತು, ನಾನು ವಿನ್ನರ್ ಅಂತ ನನ್ಗೆ ಈಗ್ಲೂ ಅನ್ಸ್ತಾ ಇಲ್ಲ. ಎಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿದ್ವಿ. ಅದು ತುಂಬಾ ಸಂತೋಷ ಆಗ್ತಾ ಇದೆ. ಇದನ್ನ ನೋಡಿ ನಮ್ ತಾಯಿ ಮಾತ್ರ ತುಂಬಾ ಸಂತೋಷ ಆಗ್ತಾರೆ ವಿನ್ನರ್ ಅಂತ ಹೇಳಿದಕ್ಕೆ. ನಾನು ತುಂಬಾ ಸಂತೋಷವಾಗಿದ್ದೀನಿ. ಏನ್ ಹೇಳ್ಬೇಕಂತ ಸದ್ಯಕ್ಕೆ ಏನು ಗೊತ್ತಾಗ್ತಾ ಇಲ್ಲ. ಏನು ಈಗಲೂ ಅನಿಸ್ತಾ ಇದೆಯಾ ನೀನೇ ವಿನ್ನರ್ ಅಂತ? ಸೊ ಈಗ ನೀವ್ ಹೇಳಿದ್ಮೇಲೆ ಡೆಫಿನೆಟ್ಲಿ ಅನ್ಸ್ತಾ ಇದೆ ನಾನೇ ವಿನ್ನರ್ ಅಂತ. ಅರೆ ಏನ್ ಹೇಳ್ಬೇಕಂತ ಅನ್ಸ್ತಾ ಇಲ್ಲ. ಅದ್ಭುತ ಲೈಟ್ ಆಗಿ ಟ್ವಿಸ್ಟ್ ಕೊಡ್ಲಾ? ಬೇಕಾ ಟ್ವಿಸ್ಟ್ ಬೇಕಾ? ಖಂಡಿತವಾಗ್ಲೂ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಏನಿಲ್ಲ, ಈ ಸೆಲೆಬ್ರೇಷನ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ರಫೀಕ್ ಇವತ್ತಿನ ವಿನ್ನರ್ ಆಗಿದ್ದಾನೆ. ರಫಿ ಅವರ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ಇದ್ದೀರಾ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಪಿಸೋಡ್ 1 ಎಪಿಸೋಡ್ 8 ವರೆಗೂ ನಮ್ಮ ತಾಯಿ ಪ್ಲೀಸ್ ಸಪೋರ್ಟ್ ಕೊಡಿ ಅಂತ ಬಹಳ ಗೋಳಕೊಂಡಿದ್ದ. ಸೊ ಇವತ್ತು ನಿಮ್ಮ ತಾಯಿ ನಿಮ್ ಜೊತೆ ಇದ್ದಾರೆ, ನಿಮ್ಮ ತಾಯಿ ಆಶೀರ್ವಾದ ನಿಮ್ ಜೊತೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮದ ವಿನ್ನರ್ ಆಗಿದ್ಯಾ. ಸೊ ಆಂಟಿ, ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮಗ ವಿನ್ ಆಗಿದ್ದಾರೆ. ಇನ್ನು ನಮಗೂ ತುಂಬಾ ಸಂತೋಷ ಆಗಿದೆ. ಬಹಳ ಕಷ್ಟಪಟ್ಟು ಬಂದಿದ್ದಾನೆ, ಅದನ್ನು ನನಗೂ ಬಹಳ ಸಂತೋಷ ಆಗಿದೆ. ಇದೇ ತರ ಮುಂದೇನು ಮಾಡ್ಕೊಂಡು ಹೋಗ್ಲಿ ಅಂತ ನನ್ನ ಅನ್ನಿಸಕ್ಕೆ. ನಿಮ್ಗೆ ಓಕೆ, ಭಾವುಕರಾಗ್ತದಾರೆ ಆಂಟಿ. ನಿಮ್ ಮಗ ಇಷ್ಟ ಅಚೀವ್ ಮಾಡಿದಾನಲ್ಲ ಆಂಟಿ, ಅನ್ಕೊಂಡಿದ್ರ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚೆ ಬಂದಿದ್ರು ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ನಿಮ್ಮನ್ನ ನೋಡಿದ್ದೆ. ರಫಿನ ಬಿಡಕ್ ಬಂದಾಗ್ಲೂ ಇದೇ ತರ ಹತ್ತಿದ್ರಿ, ಇವತ್ತು ಸ್ವಲ್ಪ ಹಾಗೆ ಹೇಳ್ತಾ ಇರ. ಏನ್ ಡಿಫ್ರೆನ್ಸ್ ನಿಮ್ಮ ಅಳುಲಿ? ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ರೈಲ್ವೆ ಸ್ಟೇಷನ್ ನಲ್ಲಿ ಅಳ್ತಾ ಇದ್ವಿ, ಇವತ್ತು ಸಂತೋಷಕ್ಕೆ ಅಳ್ತಾ ಇದ್ದೀನಿ. ನಾವೇನ್ ಇದು ದುಡ್ಡುಗೋಸ್ಕರ ಏನು ಅವನ್ನ ಕಳ್ಸಿಕೊಟ್ಟಿರ್ಲಿಲ್ಲ.
ಅಂದ್ರೆ ಜೀವನದಲ್ಲಿ ಇದೊಂದು ಅವನು ಉದ್ದೇಶ ಇತ್ತು, ಎಲ್ಲಾದ್ರೂ ಹೋಗ್ಬೇಕು, ಮಾಡಬೇಕು, ಈ ತರ ಎಲ್ಲ ಮಾಡ್ಬೇಕು ಅನ್ನೋದೊಂದು ಅವನಿಗೂ ಆಸೆ ಇತ್ತು. ಆ ಆಸೆ ಪೂರೈಸ್ಕೊಂಡ್ ಬಂದಿದ್ದಾನೆ. ಅದು ನಮಗೂ ಖುಷಿ ಆಗ್ತಾ ಇದೆ ಅವನು ಹೋಗಿ ಬಂದಿದ್ದು. ಸೊ ರಫಿ, ನೀನ್ ಯಾವಾಗ್ಲೂ ಹೇಳ್ತಾ ಇದ್ದೆ ನಿಮ್ಮ ತಾಯಿನ ತುಂಬಾ ಮಿಸ್ ಮಾಡ್ಕೋತ್ಯಾ. ಈ ಫುಟ್ಬಾಲ್ ನಾನು ವಿನ್ ಆದ್ರೆ ಈ ಒಂದು ಗಿಫ್ಟ್ ನಮ್ಮ ತಾಯಿಗೆ ಅಂತ ಹೇಳ್ತಾ ಇದ್ದೆ. ಇವತ್ತು ನಿಮ್ಮ ತಾಯಿ ನಿನ್ ಜೊತೆನೆ ಇದಾರೆ, ಏನ್ ಹೇಳಕ್ ಇಷ್ಟಪಡ್ತೀಯ ಅವ್ರಿಗೆ? ಒಂದು ಹಳೆ ಗಾದೆ ಐತೆ, ತಾಯಿಗೋಸ್ಕರ ಎಂತ ಮಗ ಎಂತ ರಕ್ತ ಪ್ರಾಣ ಕೊಟ್ಟರು ಅದು ಯಾವ್ದಕ್ಕೂ ಸಮಾನ ಇಲ್ಲ ಅಂತ. ನಾನು ಇದು ತುಂಬಾ ಚಿಕ್ಕ ಅಂದ್ರೆ ತುಂಬಾ ಚಿಕ್ಕದು ಗಿಫ್ಟ್ ಕೊಡ್ತಾ ಇದ್ದೀನಿ ನಮ್ಮ ತಾಯಿಗೆ ನನ್ನ ಕಡೆಯಿಂದ, ಅಷ್ಟೇ ಅಂತ ಹೇಳ್ಬೋದು. ಆ ಗಿಫ್ಟು ಕೌಂಟ್ಲೆಸ್ ಅಂದ್ರೆ ನಾವು ಎಷ್ಟೇ ಮಾಡಿರೋ ತಾಯಿಗೆ ಅವ್ರ ಒಂದು ಋಣನ ನಾವು ತೀರ್ಸಕ್ಕಾಗಲ್ಲ. ಎಷ್ಟೇ ಮಗ ಆಗ್ಲಿ, ಎಂತವನೇ ಆಗ್ಲಿ, ಏನೇನ ಆಗ್ಲಿ, ಪ್ರಾಣ ಕತ್ಕೊಯ್ ಕೊಟ್ರು ಆ ಋಣ ತೀರ್ಸಕ್ಕಾಗಲ್ಲ. ಸ್ಮಾಲ್ ಗಿಫ್ಟ್ ಆಗಲಿ. ಈ ಎಪಿಸೋಡ್ ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಸಂತೋಷವಾಗಿರೋಣ ಅಂದ್ರೆ ಕತ್ಕೊಯ್ಯೋದೆಲ್ಲ ಬರ್ತದೆ ಮಾತು ಬೇಡಪ್ಪ, ಸಂತೋಷವಾಗ್ಲೇ ಎಂಡ್ ಮಾಡೋಣ. ಎಲ್ಲ ಬಹಳ ಖುಷಿ ಆಗ್ತಾರೆ. ಈಗ ನಾವೆಲ್ಲರೂ ಕಾಯ್ತಾರ ಅಂತ ಪ್ರೈಸ್ ಮನಿ ಎಷ್ಟು ಮರ್ತೋಗಿದ್ದೀರಾ? ಇನ್ನ ನೆನ್ಪಿದ್ಯಾ ಎಷ್ಟು ಪ್ರೈಸ್ ಮನಿ? 5 ಲಕ್ಷ. ಈ 5 ಲಕ್ಷ ರಫಿ ಈಗ ನಿನಗೆ ಸಿಗ್ತಾ ಇದೆ. ಇದನ್ನ ಕೊಡೋದಕ್ಕೆ ಜಿ ಕನ್ನಡ ವಾಹಿನಿಯ ನಾನ್ ಫಿಕ್ಷನ್ ಹೆಡ್ ಆದಂತ ರಾಜೇಶ್ ಅವ್ರನ್ನ ನಾನು ಇವಾಗ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. 5 ಲಕ್ಷ ಬಹುಮಾನ. ಈ 5 ಲಕ್ಷ ಕಂಪ್ಲೀಟ್ ಅವ್ರ ಅಮ್ಮಂಗೆ ಅಂತ ಹೇಳಿದ್ದಾರೆ. ಆಂಟಿ, ನಾನು ಇನ್ಮೇಲಿಂದ ನಿಮ್ಮ ಮಗ ಆಂಟಿ, ಆಶೀರ್ವಾದ ಮಾಡಿ ಹಂಚ್ಕೊಂಡಿರೋಣ ಆಂಟಿ ಎಲ್ಲದನ್ನು. ತುಂಬಾ ಸಂತೋಷ. ನಾವೆಲ್ಲರೂ ಇವ್ರ ಮಕ್ಕಳೇ ಇವಾಗ ಅಲ್ವಾ? ಏನು ತಪ್ಪಿಲ್ಲ ಅಲ್ವಾ? ನಿಜವಾಗ್ಲೂ ಇಲ್ಲಿ ಒಂದು ಫ್ಯಾಮಿಲಿನೇ ಫಾರ್ಮ್ ಆಗಿದೆ ಇವತ್ತು. ಈ ಫ್ಯಾಮಿಲಿಯಲ್ಲಿ ಎಲ್ಲರೂ ಇದೀವಿ ಇವತ್ತು, ಫ್ರೆಂಡ್ಸ್ ಇದೀವಿ, ನೆಂಟ್ರಿದ್ದಾರೆ, ಇಷ್ಟಿದ್ದಾರೆ, ಎಲ್ಲರೂ ಇದ್ದಾರೆ. ಸೊ ನಾವೆಲ್ಲ ಸೇರ್ಕೊಂಡು ಯಾಕೆ ಒಂದು ಹಬ್ಬನ ಆಚರಿಸಬಾರ್ದು ಈಗ? ನಾವೆಲ್ಲ ಯಾಕೆ ಒಂದು ಬಿಗ್ ಸೆಲೆಬ್ರೇಷನ್ ಮಾಡಬಾರ್ದು ಈಗ? ಅಫ್ಕೋರ್ಸ್ ರಫಿ ವಿನ್ ಆಗಿರೋದಕ್ಕೆ ಅವನಿಗಿಂತ ಸಂತೋಷ ಅವರಿಬ್ಬರಿಗೆ ಆಗ್ತಾ ಇದೆ. ಸುರೇಶ್, ಹುಳ ಹೊಡಿಯೋದ್ ಬಿಟ್ಟು ಏನಾದ್ರು ಹೇಳಕ್ ಇಷ್ಟಪಡ್ತೀಯಪ್ಪ? ರಫಿಗೆ ಹೇಳಕ್ ಇಷ್ಟಪಡ್ತೀಯ? ವೆಲ್ ಡಿಸರ್ವ್. ಫಸ್ಟೇ ಹೇಳಿದೆ ನೀನು. ವೆರಿ ಗುಡ್. ಪೂರ್ವಿ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ ರಫಿ ವಿನ್ ಆಗಿದ್ದಕ್ಕೆ. ಯಾಕೆಂದ್ರೆ ನಾನು ಮತ್ತೆ ರಫಿ ಪಾರ್ಟ್ನರ್ಶಿಪ್ ಆಗಿ ತುಂಬಾ ಟಾಸ್ಕ್ಗಳನ್ನ ಮಾಡಿದ್ದೀವಿ. ಸೊ ವೆಲ್ ಡಿಸರ್ವ್. ವೆರಿ ಗುಡ್. ಸೊ ಜಾಸ್ತಿ ಟೈಮ್ ಅನ್ನ ತಗೊಳಕ್ ಬೇಡ, ನಾವೆಲ್ಲ ಈಗ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ. ಬನ್ನಿ, ಎಲ್ಲರೂ ಬನ್ನಿ. ನೋಡಿದ್ರಲ್ಲ, ನಿಮ್ಮೆಲ್ಲರ ನಮ್ಮೆಲ್ಲರ ಪ್ರೀತಿಯ ಹೊಸ ವಿಶೇಷವಾದ ರಿಯಾಲಿಟಿ ಶೋ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮ ಇವತ್ತಿಗೆ ಸಿಂಪಲ್ ಆಗಾದ್ರೂ ನಮ್ಮ ಲೆಕ್ಕದಲ್ಲಿ ಗ್ರ್ಯಾಂಡ್ ಆಗಿ ಎಂಡ್ ಆಗಿದೆ. ನಿಜವಾಗ್ಲೂ ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ಇದೇ ತರ ನೀವೆಲ್ಲರೂ ನಮ್ಮನ್ನ ಸದಾಕಾಲ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೂನ್ 2 ಇಂದ ಇನ್ನೊಂದು ಹೊಸ ಗೇಮ್ ಶೋ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಯಾರಿಗುಂಟು ಯಾರಿಗಿಲ್ಲ. ಈ ಶೋನು ಕೂಡ ನೀವೆಲ್ಲ ನೋಡ್ಬೇಕು, ಮೆಚ್ಕೋಬೇಕು. ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತಾನೆ. ಸೊ ಪ್ರತಿ ಗುರುವಾರ ಶುಕ್ರವಾರ ರಾತ್ರಿ 9 ಗಂಟೆಗೆ ಯಾರಿಗುಂಟು ಯಾರಿಗಿಲ್ಲ ಈ ಕಾರ್ಯಕ್ರಮ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಹೊರದೇಶದಲ್ಲಿ ಪರದಾಟ ಕಾರ್ಯಕ್ರಮ ಎಂಡ್ ಆಗೋಯ್ತಲ್ರಿ, ಯಾಕೋ ದುಃಖ ಆಗ್ತದೆ ಬಿಟ್ಟು ಹೋಗೋದಕ್ಕೆ. ಆದ್ರೂ ಪರವಾಗಿಲ್ಲ. ಕೊನೆಯದಾಗಿ ಈ ನಿಮ್ಮ ನಿರಂಜನ ಹೊರಡೋ ಸಮಯ ಬಂದೇ ಬಿಟ್ಟಿದೆ. ಸೊ ದಿಸ್ ಇಸ್ ನಿರಂಜನ್ ಸೈನಿಂಗ್ ಆಫ್.